ಶಕುನಿ, ಏಕೆ ಮೌನವಾಗಿ? ಏನಾಯಿತು? ಅಂದು ನಿನ್ನ ಜನ್ಮದಾತ ಸಹಜಾತರೊಡನೆ ಕುರುವಂಶವನ್ನೇ ನಿರ್ವಂಶ ಮಾಡುವುದಾಗಿ ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನು ಏಕಿ ಕುಕ್ಷಿಬೆಯ ವಪುಹ ಕಂಟಕದ ಕರ್ಕಶ ಏಕೆ ಪ್ರಳಯಾಗ್ನಿ ಜ್ವಾಲೆಯಲ್ಲೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡಮಾರುತದ ಪ್ರಳಯ ತಾಂಡವ. ಹೇ ಅಖಂಡ ಭರತ ಖಂಡಕ್ಕೆ ಕುಕ್ಷಿಕೂಟದ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಇಂತಹ ಸೌಬಲರಾದ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಇದು ಸೇಡಿನ ಕಿಡಿಗಳ ಜ್ವಾಲೆ ಹಾಪವನು ಕೌರವನಿಗೆ ವೃಂದಗಳ ಪಾಪ ದುರ್ಯೋಧನ ಇದು ಸೇಡಿನ ಕಿಡಿಗಳ ಜ್ವಾಲೆ ಹಾಪವನು ಕೌರವನಿಗೆ ವೃಂದಗಳ ಕುದಿಯುತ್ತಿಹುದು ರೋಷವು ಎದ್ದಿರುವುದು ದ್ವೇಷವು ಕುದಿಯುತ್ತಿಹುದು ರೋಷವು ಎದ್ದಿರುವುದು ದ್ವೇಷವು ಮಾಡುವುದನ್ನು ಕೌರವನ ವಂಶದಾನ ಮಾಡುವುದನ್ನು ಕೌರವನ ವಂಶದಾನ ವಂಶದ ನಾಶವು ವಂಶದ ನಾಶವು ಸಿಡಿಲಿನಂತೆ ಬಡಿಯುತ್ತಿರಲು ಅನುಜರನು ದೇಹವು ಸಿಡಿಲಿನಂತೆ ಬಡಿಯುತ್ತಿರಲು ಅನುಜರನು ದೇಹವು ಹೊರಗೆ ಹೊರಗೆ ಬೇಯುತ್ತಿರಲು ನನ್ನ ಹೃದಯವು ನನ್ನ ಹೃದಯವು ಕೌರವನಿಗೆ ದುರಾಸೆಯ ಮೋಹ ದುರ್ಯೋಧನ ಹುಟ್ಟಿಸಲು ಕೌರವನಿಗೆ ದುರಾಸೆಯ ಮೋಹ ಮಾಡುವನು ಅವರೊಡನೆ ಮೋಸದಾಸೆ ಮಾಡುವನು ಅವರೊಡನೆ ಮೋಸದಾಸೆ ಮೋಸದ ಸ್ನೇಹ ಮೋಸದ ಸ್ನೇಹ ಇದು ಸೇಡಿನ ಕಿಡಿಗಳ ಜ್ವಾಲೆ ಹಾಪವನು ಕೌರವನಿಗೆ ವೃಂದಗಳ ಮಾಲೆ. ಪಾಪಿ ದುರ್ಯೋಧನ ನಮ್ಮ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮರ್ತ ದುರ್ಜಾತ ದುರ್ನೀತ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳಾದ
ಅಂದು ನಿರಪರಾಧಿಗಳಾದ ನನ್ನ 99 ಮಂದಿ ಸಹೋದರರನ್ನು ನನ್ನ ಜನ್ಮದಾತನನ್ನು ನನ್ನನ್ನು ಅಂದು ನಿನ್ನ ಕತ್ತಲೆಯ ಕಾರಾಗೃಹದ ಬಂಧನದಲ್ಲಿಟ್ಟು ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಟು ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ಈ ನನ್ನ ಗುಂಡೆಗೆ ಹೀಗಲು ನಡಗುತ್ತಿರುವುದು, ನನ್ನ ಕೈಕಾಲುಗಳೆಲ್ಲವೂ ಕಂಪಿಸುವುದು, ನನ್ನ ರಕ್ತವೆಲ್ಲವೂ ಕುದಿಯುತ್ತಿರುವುದು, ನನ್ನ ದೇಹವೆಲ್ಲವೂ ದಗನೆ ಹತ್ತಿ ಉರಿಯುತ್ತಿರುವುದು. ಪಾಪಿ ದುರ್ಯೋಧನ ದಗನೆ ಹತ್ತಿ ಉರಿಯುತ್ತಿರುವುದು. ನೆತ್ತಿದ ದ್ವೇಷ ಜ್ವಾಲೆ ಹೊರಬಲವನ್ನು ನೆನೆಸುವ ತನಕ ನೆತ್ತಿದ ದ್ವೇಷ ಜ್ವಾಲೆ ಹೊರಬಲವನ್ನು ನೆನೆಸುವ ತನಕ ನಮ್ಮನ ಪುರಪತಿ ಅಸ್ತನವತೆಯ ಸರಯೊಳಗೆಲ್ಲ ಪುರಪತಿ ಅಸ್ತನವತೆಯ ಸರಯೊಳಗೆಲ್ಲ ಅನ್ನ ತಮಂದರ ಪೂರ್ವರು ನಾವು ಅನ್ನ ತಮಂದರ ಪೂರ್ವರು ನಾವು ನಮಗೆ ಒದಗಿದ ಸೆರಮನ ಸಾವು ನಮಗೆ ಒದಗಿದ ಸೆರಮನ ಸಾವು ದಗ ನೆತ್ತಿದ ದ್ವೇಷ ಜ್ವಾಲೆ ಹೊರಬಲನ್ನು ನೆನೆಸುವ ತನಕ ದಗ ನೋಡುವರಲ್ಲೇ ಉಳಿದೆಗೆ ನಮ್ಮ ನೋಡುವರನಗಳ ಸಾರುವ ಬೇಗ ನೋಡುವರಲ್ಲೇ ಉಳಿದೆಗೆ ನಮ್ಮ ನೋಡುವರನಗಳ ಸಾರುವ ಬೇಗ ಎಬ್ಬರವಾಗಿದೆ ಎಣ್ಣೆಯ ಸೇರು ಎಬ್ಬರವಾಗಿದೆ ಎಣ್ಣೆಯ ಸೇರು ಕಷಾಣಗೊಳಿಸುವ ಕೌರವನಾಡೋ ನೆತ್ತಿದ ದ್ವೇಷ ಜ್ವಾಲೆ ಹೊರಬಲನ್ನು ನೆನೆಸುವ ತನಕ ಅನ್ನವಿಲ್ಲದೆ ಎನ್ನ ಸಹೋದರ ಕೊನ್ನೆ ಕೌರವ ಕೊಂದು ಹಾಕಿದ ಅನ್ನವಿಲ್ಲದೆ ಎನ್ನ ಸಹೋದರ ಕೊನ್ನೆ ಕೌರವ ಕೊಂದು ಹಾಕಿದ ಭಾರವೆಂದಲೇ ಮೋಸಪಡಿಸುತ್ತೆ ಭಾರವೆಂದಲೇ ಮೋಸಪಡಿಸುತ್ತೆ ನಾಶಪಡಿಸುತ್ತೆ ಗುರುಕುಲವ ನಾಶಪಡಿಸುತ್ತೆ ಗುರುಕುಲವ ನಾಶಪಡಿಸುತ್ತೆ ಗುರುಕುಲವ ಪಾಪಿ ದುರ್ಯೋಧನ ಅಂದು ನನ್ನ ಹತಭಾಗ್ಯ ಸಹೋದರರೇ ನೀನು ಕೊಡುತ್ತಿದ್ದ ದಿನಕ್ಕೊಂದು ಇಡೀ ಅನ್ನ ಒಂದೇ ಒಂದು ಒಳಲೆ ನೀರನ್ನು ನೀಡುತ್ತಿದ್ದೆಯಲ್ಲವೇ ಅದನ್ನು ನಾನೇನು ಮರೆತಿಲ್ಲ ದುರ್ಯೋಧನ, ಮರೆತಿಲ್ಲ. ಆಗ ನೀನು ನೀಡುತ್ತಿದ್ದ ಒಂದು ಇಡೀ ಅನ್ನ ಒಂದೇ ಒಂದು ಒಳಲೆ ನೀರು ತಮ್ಮಗಳ ಉದರದ ಹಸಿವನ್ನು ನೀಗಿಸಿಕೊಳ್ಳಲಾಗುತ್ತಿರಲಿಲ್ಲ. ಆಗ ಈ ನನ್ನ ಸಹೋದರರೆಲ್ಲರೂ ಸಮಬಲವಾಗಿ ಸೇರಿ ನಿರ್ಧರಿಸಿ ಆ ಇಡೀ ಅನ್ನವನ್ನು ನನಗೆ ಕೊಟ್ಟು ನನ್ನ ಶಾಶ್ವತದಲ್ಲಿ ಉಸಿರು ಬರುವಂತೆ ಮಾಡಿ ತಾವುಗಳೆಲ್ಲರೂ ಉಪವಾಸಗೈದು ಒಬ್ಬೊಬ್ಬರಾಗಿಯೇ ಹತರಾದರು. ಗೌರವೇಶ್ವರ ಆ ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನ ಘೋರ ಹಿಂಸೆಯ ಪ್ರತಿರೋಧದ ಭಾರವನ್ನು ಸತ್ತರು. ಆ ಮೃತ್ಯು ಶೂನ್ಯದ ದೃಷ್ಟಿಯು ಈಗಲೂ ನನ್ನ ಹೃದಯವನ್ನು ಸಿಡಿಲಿನಂತೆ ಬೇಯಿಸುತ್ತಿರುವುದು. ಕುರು ರಕ್ತ ಸಶಸ್ತ್ರ ಧಾರೆಗಳಿಂದ ಈಗಲೂ ಅವರಿಗೆ ಪುನರ್ಜೀವನವನ್ನು ನೀಡುವುದು. ಅಂತಹ ದುರಂತ ದಾರುಣ ವಿಚಿತ್ರವಾದ ಘಟನೆಯು ಈ ನನ್ನ ಸುದೀಪ್ತ
ಕಳವಳದಿಂದ ಅಚ್ಚಳಿಯದೇ ಉಳಿದು ನಿರಂತರವೂ ಕಟುಕಟನದಿಂದ ನೊಂದು ಬೆಂದು ಕಸ್ಯನಾಗಿರುವ ಈ ನನ್ನ ಶರೀರವನ್ನು ಅಣುಹಣುವಾಗಿ ಛಿದ್ರ ಛಿದ್ರವಾಗಿ ತುಂಡರಿಸಿ ನೋಡಿದರು. ಸೇಡು ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತೀಕಾರಕ್ಕೆ ಪ್ರತೀಕಾರ ಆಶ್ಚರ್ಯದ ವಾಕ್ಯಗಳೇ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ಎನ್ನನ್ನಾವರಿಸಲು ಅಸಾಧ್ಯ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುಷ್ಟ ಕೀಟವೇ ಹೇಳು, ಅಂದು ನಾನು ನಿನ್ನಂತೆ ನನ್ನ 99 ಮಂದಿ ಸಹೋದರರೊಡಗೂಡಿ ನನ್ನ 99 ಮಂದಿ ಸಹೋದರರೊಡಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ರಾಜ್ಯಭಾರ ಮಾಡಬಹುದು. ರಾಜಾದಿರಾಜ ರಾಜಮಾರ್ತಾಂಡ ಗಾಂಧಾರ ಕುಲ ತಿಲಕ ಕಪಟ ದ್ಯೂತ ವಿದ್ಯ ವಿಶಾರದ ಸೌಭಲ ರಾಜ ಶಪರೆ ಬಹುಪರ 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 ರಾಜ್ಯಭಾರ ಮಾಡಬಹುದಾಗಿದೆ. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು. ಆದರೂ ಚಿಂತೆಯ ದುರ್ಯೋಧನ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನೆಂಬಂತೆ ಇನ್ನು ನಾನು ನಿನ್ನಲ್ಲಿ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ರಾತ್ರಿಯಂತೆ ಇನ್ನನ್ನು ನನ್ನಲ್ಲಿ ಸೇರಿ ವಂಚು ಹಾಕುತ್ತಾ ಸಂಚಿನ ಸರಮಾಲೆಯಲ್ಲಿ ಎಳೆಯುತ್ತಾ ಆ ಪಾಂಡವರ ಮೇಲಿನ ದ್ವೇಷವನ್ನೇ ನಿನ್ನ ಮನಸ್ಸಿನಲ್ಲಿ ಕೆರಳಿಸುತ್ತಾ ಇನ್ನು ನಿನ್ನನ್ನು ಹಡಿಹಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲಿಯೇ ನಡೆಸಬೇಕು. ಇಷ್ಟು ದಿನಗಳ ಕಾಲ ಅಟ್ಟಹಾಸದಿಂದ ಮೆರೆಯುತ್ತಿರುವ ಈ ನಿನ್ನ ಸ್ನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಕೆರಳಿಸುತ್ತೇನೆ. ಇನ್ನು ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ಎಬ್ಬಿಸಿ ನಿನ್ನನ್ನು ನಿನ್ನ ಬಂಧು ಬಳಗದವರನ್ನು ನಿರಾಜನಗೊಳಿಸಲು ಹೋದರೆ ಈ ಶಕುನಿ ಎಲ್ಲಿಯದು ಆನಂದ, ಎಲ್ಲಿಯದು ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ
ಪ್ರಾಣಿಗಳ ಒಪ್ಪಿಸುವೆ. ಅವುಗಳ ರಣದಲ್ಲಿ ಬರುವೆ. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿಯೈದಿರಿ ನೀನು. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿಯೈದಿರಿ ನೀನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಪುರಕ್ಕನಿಂದ, ಈ ಪುರಕ್ಕನಿಂದ ಆನಂದ. ಸೇಡಿನ ಸರ್ಪ ಸರಸವನಾಡಲು ಬಯಲಯ್ಯ. ಸೇಡಿನ ಸರ್ಪ ಸರಸವನಾಡಲು ಬಯಲಯ್ಯ. ನಿನ್ನ ವಿನಾಶಕ್ಕೆ ಆಂತಿಯ ನಾಡಿ ಆನಂದವನ ಹೊಂದುವೆನೋ. ನಿನ್ನ ವಿನಾಶಕ್ಕೆ ಆಂತಿಯ ನಾಡಿ ಆನಂದವನ ಹೊಂದುವೆನೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಪುರಕ್ಕನಿಂದ, ಈ ಪುರಕ್ಕನಿಂದ ಆನಂದ. ನರಕದ ಭಯಂಕರದ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಶಕುನಿಯಿಂದ ಉಂಟಾಗುವ ಹಿಂಸೆಯು ನಿನಗೆ ಬಹಳ ಭಯಾನಕ ಎನಿಸಿತು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟಿಸಲು ಬಿಡದಂತೆ ಮಾಡಿ ನಿನ್ನನ್ನು ನರಕದ ಮಾರ್ಗವನ್ನು ಯಾರಿಗೆ ಮಾವ ನರ್ಕದ ಮಾರ್ಗ? ನಿನಗೆ ಶಕುನಿ! ಅಲ್ಲವಯ್ಯ, ನಿನ್ನ ಪರಮವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯ್ತಯ್ಯ. ಮಾವ, ನಾನು ಮಾಡಿದ ಕಾರ್ಯ ಯುಕ್ತವಾಯಿತೆ ಅಥವಾ ಚಿಂತೆ ಏಕೆ ದುರ್ಯೋಧನ? ಚಿಂತೆ ಏಕೆ ದುರ್ಯೋಧನ? ಈಗ ತಾನೇ ಸೈನ್ಯ ಸಮೇತರಾಗಿ ನಿನ್ನ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ದೂತನ ವಿಚಾರದಿಂದ ತೃಪ್ತಗೊಂಡ ರಣಕ್ಷೇತ್ರ ಅಲಂಕರಿಸಿದಂತಿರಲಿ. ಜ್ಞಾತಿ ಹಿಂಸೆ ಸ್ವಹಿತಕಲ ಉಚಿತವೇ ಶಕುನಿ. ನಾನು ಆ ದಿನ ಕೃಷ್ಣನ ಮಂದಿರಕ್ಕೆ ಹೋಗಿರುವಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಅವನ ಮೇಲಿನ ದ್ವೇಷದಿಂದ ಅವನ ಮಾತನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಬಿಡು ದುರ್ಯೋಧನ ಅವನ ಮಾತುಗಳು. ಸಹೋದರ ಅಗ್ಗಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ಅಲ್ಲದೆ ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದನು? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣನ ನೋಡಿ ಬಂದೆ ಕೃಷ್ಣ ಚೋರ ಗೈದಾಗಾರ ಗೈದಾಗಾರ ಗೈದಗಾರವ. ಅಣ್ಣನ ನೋಡಿ ಬಂದೆ ಕೃಷ್ಣ ಚೋರ ಗೈದಾಗಾರ ಗೈದಾಗಾರ ಗೈದಗಾರವ.
ನಿರೀಕ್ಷಿಸುವುದಿಲ್ಲ ಅಗ್ರಜ, ನಿರೀಕ್ಷಿಸುವುದಿಲ್ಲ. ಆತಲಾಗಲೇ ರಾಜಪ್ರಸಾದವನ್ನು ದಾಟಿ ಆ ದಾಸಿ ಪುತ್ರರ ಮುರುಗು ಜೋಪಡಿಯನ್ನು ಆಚರಿಸಿರುವನಂತೆ ಎಷ್ಟೊಂದು ಅವಹೇಳನವಲ್ಲ, ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ. ವಿದುರನಂತ ಭಕ್ತರು ಕೃಷ್ಣನಿಗೆ ಮತ್ಯಾರಿರುವರು? ಇರಬಹುದು. ಈ ದಿನ ವಿದುರನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ಹೋಗಿ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ದುರಾತ್ಮರ ದುರೋಗಿಗಳ ದುರಾತ್ಮರ ದುರೋಗಿಗಳ ಕುಂಡರನ್ನು ಬೇಡಿಸಿ ಜಲವ ಜಯಿಸಿ ಬರುವೆಲ್ಲ, ಕುಂಡರನ್ನು ಬೇಡಿಸಿ ಜಲವ ಜಯಿಸಿ ಬರುವೆಲ್ಲ, ಮುದದು ಬೆಳುವಾದ ಮೊರಲ್ ಶಿರವ ಕಳೆದು ಬರುವೆಲ್ಲ. ಅಂಗಜ ಮುದದು ಬೆಳುವಾದ ಮೊರಲ್ಲು ಶಿರವ ಕಳೆದು ಬರುವೆಲ್ಲ. ದುರಾತ್ಮರ ದುರೋಗಿಗಳ ಪದವ ಮುರುವೆ ನೀಕ್ಷಣ, ಪದವ ಮುರುವೆ ನೀಕ್ಷಣ, ಪದವ ಮುರುವೆ ನೀಕ್ಷಣ, ನೀಕ್ಷಣ ಈ ತಕ್ಷಣ. ಅಂಗಜ ನಾವುಗಳು ಯಾರು? ಆ ಗೋಗಳನ್ನು ಕಾಯುವನಿಗೆ ಹೆದರತಕ್ಕವರೇ, ಅಥವಾ ಸಾವು ನೋವುಗಳಿಗೆ ಭಾವುಕರಾಗುವಂತ ಆ ನಮ್ಮ ಗಣವೈರಿ ಪಣ ಪಾಂಡವರೊಡನೆ ಜನಮತಿ ಕೃಷ್ಣನಿಗೆ ಹೆದರತಕ್ಕವರೇ? ನಿರೂಪಿಸು ಅಗ್ರಜ, ನಿರೂಪಿಸು. ಈ ಗಿರವಲ್ಲಿ ಆ ಕೃಷ್ಣನಿಗೆ ನಮ್ಮ ಸಭೆಯಲ್ಲಿ ಸತ್ಕಾರವಂತೆ ಸತ್ಕಾರ ನನಗೆ ಒಪ್ಪದು ಒಪ್ಪಲಾಗದು ಅಗ್ರಜ. ಸಹೋದರ, ನೋಡಿದೆಯ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು? ಮಜಗಜಗಳು ಎಷ್ಟಾದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಗೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಅಲ್ಲಿಗೆ ಬಂದಿರೋನೆಂದು ನೀನು ಬಲ್ಲೆಯ ಗೌರವೇಶ್ವರ? ಇಲ್ಲ, ಅವನ ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲ. ಹಾಗಿದ್ದರೆ ಕುರುಕುಲ ಚಕ್ರೇಶ್ವರ ಸಾರ್ವಭೌಮನಾದ ಈ ದುರ್ಯೋಧನ ವೈಭವನ್ನೇ ತೃಣೀಕರಿಸಿ ಆ ದಾಸಿಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನೇಕೆ ಆಶ್ರಯಿಸುತ್ತಿದ್ದನು? ಪ್ರಾರಂಭದಲ್ಲಿ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ಇಂತಹ ಅಪಮಾನವನ್ನು ಅದು ಹೇಗೆ ಸಹಿಸುವೆ ಕೌರವೇಶ್ವರ? ಮಾವ, ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನು ಭರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಯಾರು ಮರಳಾಗಿ ಭಗವಂತನ ಅವತಾರವೆಂದು ಯಾರು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಜರಾಸಂಧ, ಶಿಶುಪಾಲ, ದಂತವಕ್ರ ಇವರೆಲ್ಲರೂ ನಿನಗೆ ಎಂತಹ ಮಿತ್ರರಾಗಿದ್ದರು. ಅವರನ್ನೇ ಯಾವ ಕಾರಣವಿಲ್ಲದೆ ಸಂಹರಿಸಿದರು. ಇನ್ನು ಕಂಸನನ್ನು ಒದಿಸಿ ಅರಳು ಬರಳು ಮೃದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳರಿಸಿ ತಾನೇ ರಾಜ್ಯಭಾರ ಮಾಡುತ್ತಿರುವನು. ಅಂತವನಿಗೆ ಮನ್ನಣೆಯೇ ಕೌರವೇಶ್ವರ. ಮಾವ, ನೀನು ಹೇಳಿದಾಗೆ ಕೃಷ್ಣಕನು ವಂಚಕನೇ ಇರಬಹುದು. ಅವನ ಮೇಲಿನ ದ್ವೇಷದಿಂದ ಆ ನಿರಪರಾಧಿಗಳಾದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಇದು ಯಾವ ಧರ್ಮ ಸಂಕಟ? ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು ನಿನ್ನ ಉದ್ದೇಶ? ಕಿತ್ತು ಬಳಿಕ ಅದನ್ನೇ ಸುಲಭವಾಗಿ ಆಟ ಆಡಬಹುದಲ್ಲ. ಆ ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತವಾದ ಯಾದವ ಸೈನ್ಯವು ಈಗ ನಿನಗೆ ಬಹಳ ಅತ್ಯವಶ್ಯಕವಾಗಿರುವುದು. ಆ ಯಾದವ ಸೈನ್ಯದಿಂದಲೇ ಯದುಪತಿಯನ್ನು ನಾಶಪಡಿಸುವ ಕಾಲ ಈಗ ನಿನಗೆ ಒದಗಿ ಬಂದಿದೆ. ನೀನು ಕೃಷ್ಣನನ್ನು ಅರ್ಜುನನಿಗೆ ಒಪ್ಪಿಸಿ ಅವನ ಒಂದು ಅಕ್ಷೋಹಿಣಿ ಯಾದವ ಸೈನ್ಯವನ್ನು ಕೋರಿದ್ದು ಒಳ್ಳೆಯ ಉಪಾಯವನ್ನೇ ಮಾಡಿದ್ದೇನೆ. ಒಂದು ವೇಳೆ ಕೃಷ್ಣನೇನಾದರೂ ಅವನ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಅರ್ಜುನನು ಈ ನಿನ್ನ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದ. ಮಾವ, ಕೃಷ್ಣನು ನೀನು ಹೇಳಿದಂತೆ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಆ ನಿರಪರಾಧಿಗಳಾದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಇದು ಯಾವ ಧರ್ಮ ಸಂಕಟ?
ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವುಗಳೆಲ್ಲವನ್ನು ಎಂದಿನಿಂದ ಕಲಿತ ದುರ್ಯೋಧನ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕಾಗಲಾರದು ಮಾವ. ಅವರು ಕೃಷ್ಣನ ಆಜ್ಞಾಧಾರಕರಯ್ಯ. ಇರಬಹುದು. ನೀನೇನಾದರೂ ಅವರ ಮಾತಿಗೆ ಮರಳಾಗಿ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಏನಾದರೂ ಆಶ್ರಯವನ್ನು ಕೊಟ್ಟೆಯಾದರೆ ಅದೇ ಈಗ ತಾನೇ ನಿನ್ನ ಸಹೋದರನು ಬಂದು ತಿಳಿಸಿ ಹೋದನಲ್ಲವೇ, ನಿನ್ನ ವಿನಾಶಕ್ಕೆ ನೀನು ಕಾರಣನಾಗುವೆ. ಶಕುನಿ ಮತ್ತಿನ್ನೇನಯ್ಯ, ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಬೇಲ್ನಕ್ಕು ನಷ್ಟವಾಯಿತು. ಪುನಃ ರಾಜ್ಯವನ್ನು ಬಯಸುವುದೆಂದರೇನು? ಕ್ಷತ್ರಿಯ ವೀರರಿಂದ ಹನುಭಕ್ತಳಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷಕರ ಯಾತನಾಂಜಲಿ ನೀಡುವುದು ಉಚಿತವಲ್ಲವಯ್ಯ. ಪಾಂಡವರು ರಾಜ್ಯವನ್ನೇ ಬಯಸುವುದಾದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯರುತಿಯ ಕೈಯ ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತು ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗ ಕೊಡಲಾಗದು. ಅಷ್ಟು ಮಾತ್ರವೇ ಅಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ತನ್ನ ಪ್ರತಿಷ್ಠತೆಯನ್ನೇ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು ಮಾವ, ಆಗಲೇಬೇಕು ಸುಯೋಧನ, ಆಗಲೇಬೇಕು. ಆದರೆ ಈ ವಿಚಾರದಲ್ಲಿ ನನ್ನದೊಂದು ಚಿಕ್ಕ ಸಲಹೆ. ಏನದು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ನಾನೇ ನಿನಗೆ ತಿಳಿಸುವೆ. ಮಾವ, ನಿನ್ನ ಸಲಹೆಯ ಹೊರತು ಅನ್ಯರ ಸಲಹೆಯು ನನಗೆ ಎಂದಿಗೂ ಬೇಕಿಲ್ಲ. ಎಂತಿದ್ದರೂ ಹೇಗಿದ್ದರೂ ಈ ದುರ್ಯೋಧನ ಛಲವಿದೆಯಲ್ಲ, ಅದು ಕಕ್ಕಲ್ಲಿನಂತೆ ಅಗಲ. ನಡೆ ಮಾವ, ಹೋಗೋಣ. ಕುರುಕುಲದ ಕುಂದಿ ನಡೆ. ಸಲಹೆ ನೀನು ನನ್ನ ಸಲಹೆಯನ್ನೇ ಕೋರುತ್ತಿರುವರು. ನಾನು ನಿನ್ನ ಕುರುವಂಶವನ್ನೇ ನಾಶಗೊಳಿಸುತ್ತೇನೆ. ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿರುವೇನು? ನಾನು ನಿನ್ನ ಹಿತೈಷಿ ಅಲ್ಲ, ನಾನು ನಿನ್ನ ಕುರುಕುಲವನ್ನೇ ನಾಶಗೊಳಿಸುವಂತೆ ಅವತರಿಸಿರುವನು. ಶಕುನಿ ಎಂಬ ಮೂರಕ್ಷರದ ಅರ್ಥವೇನು ಬಲ್ಲೆಯ ಮರುಳೆ? ಅಲ್ಲ, ಅದು ನಿನಗೆ ಅರ್ಥವಾಗುವುದಿಲ್ಲ. ನಾನೇ ನಿನಗೆ ತಿಳಿಸಿದೆನು. ಶಾ ಎಂದರೆ ಶಕುನಿ, ಕೂ ಎಂದರೆ ಕುರು ವಂಶ, ನೀ ಎಂದರೆ ನಿರ್ಮೂಲನ. ಶಕುನಿಯಿಂದ ಕುರು ವಂಶ ನಿರ್ಮೂಲನ. ಅಧಿಕಾರ ಇದೆ ಎಂದು ಕೊಬ್ಬಿ ಮೆರೆಯುತ್ತಿರುವೆ ಎಂದು ನಿಮ್ಮಪ್ಪನ ಮನೆಗೆ ನಾನು ಕಾಲಿಟ್ಟನು. ಅಂದೇ ಅದು ಕಾಗೆಗಳ ಗೂಡಾಯಿತು, ನಾರಿವತ್ತ ಬೀಡಾಯಿತು. ಎಷ್ಟು ದಿನಗಳ ಕಾಲ ಇರುವುದು ನಿನ್ನ ಅಧಿಕಾರ? ಅಧಿಕಾರ 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 ಮನೆಗೆ ನಾನು ಈಚ ನಾನು ಅಧಿಕಾರ 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 ಮನೆಗೆ ಈಚ ನಾನು ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಅತಿಕಾಸೆ ತುಂಬಿ ಅದೋ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ದರೆಯಾಳೋ ಆಸೆಯಿದೆ ನಿನ್ನ ಮನದಲ್ಲಿ, ದರೆಯಾಳೋ ಆಸೆಯಿದೆ ನಿನ್ನ ಮನದಲ್ಲಿ. ನಿನ್ನ ಸಾಯುವ ಪಂಥ ನನ್ನ ಮನದಲ್ಲಿ. ಇದು ನನ್ನದು ತಪ, ಇಲ್ಲ ನನ್ನದು ತಪ. ಇದು ನನ್ನದು ತಪ, ಇಲ್ಲ ನಿನ್ನದು ತಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ. ಇಲ್ಲ ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮನೆಗೆ ಬರುವ ನಾನು
ಬ್ರಹ್ಮನಲ್ಲ. ಇಲ್ಲ ಇಲ್ಲ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು ತಪ್ಪು. ಅಧಿಕಾರ 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 ಮನೆಗೆ ಬಲಿಪಟ್ಟು ನಾನು ಈ ಜಾಗ ನಡೆ ಗುರುಕುಲದ ರಣಕಲಿ, ನೀನಾಗುವ ರಣರಂಗದಲ್ಲಿ ನರಬಲಿ. ಬೋರ್ಗರೆವ ತಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನು ಹಚ್ಚಿಸಿ ಮಿಂಚಿನಂತೆ ಪ್ರಜ್ವಲಿಸಿ ಹಾರ್ಬಡಿಸುತ್ತಿರುವ ಗುಡುಗು ಸಿಡಿಲುಗಳಿಂದ ಧರೆಯನ್ನು ಬಡಿಯುವಂತೆ ಮಾಡಿ ಈ ಶಕುನಿಯ ಕುತಂತ್ರದ ವಿಷದ ಮಳೆಗೆ ಸಿಕ್ಕಿ ನಿನ್ನ ಸಾಮ್ರಾಜ್ಯವನ್ನು ಕೊಚ್ಚುವವರೆಗೆ ಎಂದಿಗೆ ನಿನ್ನ ಪಟ್ಟದ ಅರಸಿಯಾದ ಭಾನುಮತಿ ಮಂಡೆಗೆದೆ ಮುಂಡೆಯಾಗಿ ನಿನ್ನ ಮೃತ ದೇಹದ ಮೇಲೆ ನಿಂತು ಎದೆ ಎಳೆದುಕೊಂಡು ಗೋಳಾಡಿ ಸಾಯುವಳು. ಅಂದೇ ಶಕುನಿಗೆ ಆನಂದ, ಅಂದೇ ಶಕುನಿಗೆ ಪರಮಾನಂದ. ಪರಮಾತ್ಮ ವಾಸುದೇವ, ರಮಣ ಶ್ಯಾಮನ ಕಾಯ ಕೃಷ್ಣ ಶ್ರೀ ರಮಣ ಶ್ಯಾಮನ ಕಾಯ ಕೃಷ್ಣ ಶ್ರೀ ರಮಣ ಕೃಷ್ಣ ಮೌನೇಂದ್ರನು ನಾಮ ಸಂಪೂರ್ಣ ಕಾಮ ಮೌನೇಂದ್ರನು ನಾಮ ಸಂಪೂರ್ಣ ಕಾಮ ಮುನಿಕೋಲ ಸ್ವಮ ನಿಜ ಸೋತ ಪ್ರೇಮ. ಪರಮಾತ್ಮ ಮುನಿಕೋಲ ಸ್ವಮ ನಿಜ ಸೋತ ಪ್ರೇಮ. 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 ಮಮ ರಮಣ ಶ್ಯಾಮಲ ಕಾಯ ಕೃಷ್ಣ ಶ್ರೀ ಮಮ ರಮಣ ಕೃಷ್ಣ. ರುಕ್ಮಿಣಿ ಲೋಲ ವರಿಜ ಮಾಲ. ಪರಮಾತ್ಮ ರುಕ್ಮಿಣಿ ಲೋಲ ವರಿಜ ಮಾಲ. ವರಗೋಣ ಶಿಲಾ ವಸುದೇವ ಬಾಲ. ವರಗೋಣ ಶಿಲಾ ವಸುದೇವ ಬಾಲ. ವರಗೋಣ ಶಿಲಾ ವಸುದೇವ ಬಾಲ. ವರಗೋಣ ಶಿಲಾ ವಸುದೇವ ಬಾಲ. ವರಗೋಣ ಶಿಲಾ ವಸುದೇವ ಬಾಲ.
ವಸುದೇವ ಬಾಲ ಮಮ ರಮಣ ಶ್ಯಾಮಲ ಕಾಯ ಕೃಷ್ಣ ಶ್ರೀ ಮಮ ರಮಣ ಕೃಷ್ಣ ಪಾಂಡವ ಪಾಲ ಪಾವನ ಶೀಲ ಪಾಂಡವ ಪಾಲ ಪಾವನ ಶೀಲ ಪಾಂಡವ ಪಾಲ ಪವನ ಶೀಲ ಪಾಂಡವ ಪಾಲ ಪವನ ಶೀಲ ಪಾಂಡವ ಪಾಲ ಪಾವನ ಶಿಲಾ ಪಾಂಡವ ಪಾಲ ಪಾವನ ಶೀಲ ಪಾಂಡವ ಪಾಲ ಪಾವನ ಶೀಲ ಪಾಂಡವ ಪಾಲ ಪವನ ಶೀಲ ಪಾಂಡವ ಪಾಲ ಪವನ ಶೀಲ ಪಾಂಡವ ಪಾಲ ಪಾವನ ಶೀಲ ಸಿದ್ಧ ಜನ ಪಾಲ ವೇಣುಗೋಪಾಲ ಸಿದ್ಧ ಜನ ಪಾಲ ವೇಣುಗೋಪಾಲ ಬಾಮ ರಮಣ ಶ್ಯಾಮಲ ಕಾಯೋ ಶ್ರೀ ಕೃಷ್ಣ 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 ಪರಮಾತ್ಮ ಹಿಂದಿಗೆ ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿದೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಹಣ್ಣು ಫಲಹಾರ ಕ್ಷೀರ ಪುಷ್ಪಗಳಿಂದ ಅಲಂಕರಿಸಿ ನೈವೇದ್ಯ ಮಾಡಿದರೂ ಸಹ ಶ್ರೀಕೃಷ್ಣ ಪರಮಾತ್ಮನು ಕ್ಷೀರವಾರಿದಿಯಲ್ಲಿ ಪವಣಿಸಿ ಎಂದಿಗೆ ಪರಮ ಪುರುಷನಾದ ಶ್ರೀಹರಿಯು ತನ್ನ ತಲೆಯ ಮೇಲೆ ಅಭಯ ಹಸ್ತವನ್ನಿಡುವನು. ಯಾವ ಶ್ರೀಹರಿಯನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸುತ್ತಾ ಬೆಳಗುತ್ತಿರುವರು. ಯಾವ ಮಂಗಳ ಸ್ವರೂಪವು ಹನವರತವು ತನ್ನ ಹೃದಯ ಮಧ್ಯದಲ್ಲಿ ನಿಂತು ನೆಲೆಗೊಂಡಿರುವುದು. ಯಾವ ಸಕಲ ಜೀವಿಗಳಿಗೂ ಆಧಾರ, ಯಾವ ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾನಿಧಿ ಸರ್ವಜ್ಞನು ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ, ಪರಮಾತ್ಮ ವಾಸುದೇವನು ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ ನಿನ್ನ ಸ್ವರೂಪವನ್ನು ಅರಿತುಕೊಳ್ಳುವುದಕ್ಕೂ ನಿನ್ನನ್ನು ನೋಡಿ ಆನಂದ ಪಡುವ ತನಕ ಇದು ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಉದ್ಧರಿಸಿಕೊಳ್ಳುವಂತೆವ. ಪರಮಾತ್ಮ ಈ ಕ್ಷೀರವೂ ನಿಮಗೆ ಅರ್ಪಿತವಾಗಲಿದೆ. ಬ್ರಹ್ಮಾಂಡದೇಶಂ ಬ್ರಹ್ಮಾಂಡದೇಶಂ ಭುವಿಯೋ ಭಕ್ತ ಪರಿಪಾಲನೋ ಸಪ್ತಾದಿ ಮುನಿವಂದಿತೋ ಏ ದೇವಕಿ ಸುತಂ ಓ ದೇವಾ
ಕೃಷ್ಣ ಮೊರೆ ಕೇಳಿ ನೀ ಬಾರಯ್ಯ ಮೊರಾರಿ ಭಕ್ತರ ಮೊರೆಯಾಲಿಸೆ ಗೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರಾರಿ ಭಕ್ತರ ಮೊರೆಯಾಲಿಸೆ ಗೌರಿ ಮೊರೆ ಕೇಳಿ ನೀ ಬಾರಯ್ಯ ರುಕ್ಮಿಣಿ ಲೋಲ ವಾರಿಸಮಾಲ ರುಕ್ಮಿಣಿ ಲೋಲ ವಾರಿಸಮಾಲ ವರಗುಣಶೀಲ ವಸುದೇವ ಬಾಲ ಪರಮಾತ್ಮ ವರಗುಣಶೀಲ ವಸುದೇವ ಬಾಲ ಪಂಡಿತ ಲಹುವೆ ನಿನ್ನಯ ಲೀಲಾ ಕೃಷ್ಣ ಮಾಧವ ಬಣ್ಣಿತ ಲಹುವೆ ನಿನ್ನಯ ಲೀಲಾ ಬಣ್ಣಿತ ಲಹುವೆ ನಿನ್ನಯ ಲೀಲಾ ಬಣ್ಣಿತ ಲಹುವೆ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ದಾನ ನೀರಜಲೋಚನ ದರ್ಶನ ದಾನ ಮೊರೆ ಕೇಳಿ ನೀ ಬಾರಯ್ಯ ಮೊರಾರಿ ಭಕ್ತರ ಮೊರೆಯಾಲಿಸೆ ಗೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎಲ್ಲ ಮೊರೆ ಕೇಳಿ ನೀ ಬಾರಯ್ಯ ಕೃಷ್ಣ ದೇವಾ ಕುಶಲವೇ ಭಕ್ತವರೇ. ಪರಮಾತ್ಮ ಬಂದೆಯ ಬಾ ದೇವ ಇಂದಿಗೆ ನಿನ್ನ ದರ್ಶನ ಭಾಗ್ಯದಿಂದ ಈ ನನ್ನ ಜನ್ಮವು ಪಾವನವಾಯಿತು. ಧನ್ಯನಾದೆ ದೇವ ಧನ್ಯನಾದೆ. ಚೇರಾಶಯನ ನೀಲಮೇಘ ವರ್ಣ ಕೃಷ್ಣ ಮುಚುಕುಂದ ವರದ ಮುಕುಂದ ಮನ್ಮಾನದ ಸರಸಿರುಹನಿಮ ನಮಸ್ತೆ ನಂದಕಂದ ಗೋವಿಂದ ಅಚ್ಯುತಾನಂದ ನಮಸ್ತೆ ದುಷ್ಟ ಜನ ಮದಹರಣ ಶಿಷ್ಟ ಜನ ಪರಿಪೋಷಣ ಮಣಿಮಕುಟಮಯ ರತ್ನಾಭರಣ ಗರುಡ ಗಮನ ಮಣಿಮಕುಟಮಯ ರತ್ನಾಭರಣ ಗರುಡ ಗಮನ ಶಂಕುಚಕ್ರ ಗದಾ ಪದ್ಮಭೂಷಣ ನಮಸ್ತೆ ನಮಸ್ತೆ ಲಕ್ಷ್ಮೀ ರಮಣ
ಅಂಧಕಾರ ಹಣತೆ ಹರಿಸಿದೆಯ ಅಂಧಕಾರ ಹಣತೆ ಬೆಳಗಿನ ಯಾಮನ ಮಂದಿರದೆ ಬಾಲಕಗಳೋ ಎಲೆಯಿಂದಾಡುವೆ ನೋಡಲು ಜನನೇ ಅಂದೆಯ ಬಾಲಕಗಳೋ ಎಲೆಯಿಂದಾಡುವೆ ನೋಡಲು ಜನನೇ ಅಂದೆಯ ಕಡುಸಲೆಯಾದೈಸಿ ಜಡನಗಡಲು ಹರಿದೆ ಪರಮಾತ್ಮ ಕಡುಸಲೆಯಾದೈಸಿ ಜಡನಗಡಲು ಹರಿದೆ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಕರಳ ಪಲಕೆಯಲ್ಲಿ ದುರುಳ ಹಿರಣ್ಯ ಕರುಳನು ಕೊರಳನು ನಡೆಸಿದೆಯ ಕರಳ ಪಲಕೆಯಲ್ಲಿ ದುರುಳ ಹಿರಣ್ಯ ಕರುಳನು ಕೊರಳನು ನಡೆಸಿದೆಯ ಕರಿಯ ಪಲಕೆಯಲ್ಲಿ ಹರಿಯುತ್ತ ಮಗರಿಯ ತರಗನು ಬಿಡಿಸಿದೆಯ ಕರಿಯ ಪಲಕೆಯಲ್ಲಿ ಹರಿಯುತ್ತ ಮಗರಿಯ ತರಗನು ಬಿಡಿಸಿದೆಯ ಹರಿಯ ನೆಂದ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಸ್ಮರಿಸು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ನಿನ್ನ ಕೊಂಡಾಟವು ಆಗಿರಲಿ. ನಾನು ಬಹಳವಾಗಿ ದಣಿದು ಬಂದಿರುವುದು. ನಿನ್ನಲ್ಲಿ ಏನಾದರೂ ಆಹಾರವಿದ್ದರೆ ಕೊಡಯ್ಯ. ಪರಮಾತ್ಮ ವಿದುರ, ಸಕಲ ಲೋಕಗಳನ್ನೇ ನಿನ್ನ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಈ ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ನೀನು, ನಿನ್ನ ಹಣಸ್ವರೂಪಿಯಾದ ನಾನು ನಿನಗೆ ಏನನ್ನು ಕೊಡಬಲ್ಲೆ ದೇವಾ? ವಿದುರ, ಪರಮಾತ್ಮ ವಿದುರ, ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವ ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಗೆ ಸೆಳೆತಂದಿತು. ವಿದುರ, ಪರಮಾತ್ಮ. ನೀನೇನು ಸಾಮಾನ್ಯನೇ? ಪದವಿಯೋ ಭಕ್ತ ಶಿರೋಮಣಿ
ಪರಮಾತ್ಮ ನಾನೇ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಗೆ ಸೆಳೆತಂದಿತ್ತು. ವಿದುರ, ನೀನೇನು ಸಾಮಾನ್ಯನೇ? ವಿದುರ, ನನಗೆ ಬಹಳ ಹಸಿವಾಗುತ್ತಿರುವುದು, ನಿನ್ನಲ್ಲಿ ಏನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ, ವಿದುರ, ನನ್ನ ದೇಹವೇ ತಮ್ಮದಾಗಿರುವಾಗ ನನ್ನಲ್ಲಿ ಆ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವಾ. ವಿದುರ, ಪರಮಾತ್ಮ, ನನಗೆ ಬೇಕಾದದ್ದು ಆ ಕ್ಷೀರವೇ. ಅದು ಹಿಂದೆ ನಾನು ಬಾಲ್ಯದಲ್ಲಿದ್ದಾಗ ಕ್ಷೀರಕ್ಕಾಗಿ ಮನೆ ಮನೆಗೂ ಹೋಗುತ್ತಿರಲಿಲ್ಲ. ಹಿಂದೆ ಕುಚೇಲನು ಭಕ್ತಿಯಿಂದ ತಂದ ಅವಲಕ್ಕಿಯ ಸಾರು ಇನ್ನೂ ನನ್ನ ಮನಸ್ಸಿನಲ್ಲಿರುವುದು. ಹಿಂದೆ ನಾನು ರಾಮ ಅವತಾರದಲ್ಲಿ ದ್ವಾರಕಾಡಿನಲ್ಲಿ ಶಬರಿ ಕಚ್ಚಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯು ಇನ್ನೂ ನನ್ನ ಜ್ಞಾಪಕದಲ್ಲಿರುವುದು. ಈ ನಿನ್ನಲ್ಲಿರುವ ಆ ಕ್ಷೀರವು ಅವಲಕ್ಕಿಂತಲೂ ಹೆಚ್ಚು ಅತ್ಯುತ್ತಮವಾದ್ದು. ಎಲ್ಲಿ? ಅದನ್ನೇ ಕೊಡು. ಏಕೆ ವಿದುರ ತವಕ ಬಿಡುತ್ತಿರುವೆ? ಪರಮಾತ್ಮ, ವಾಸುದೇವ ಏನೆಂದು ಹೇಳಿ ಹೀಗಿದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ, ನಾನೇ ಪಾನ ಮಾಡಿಬಿಟ್ಟೆನು ದೇವ. ಎಲ್ಲಿ? ಆ ಪಾತ್ರೆಯಲ್ಲಿ ಕೊಡು. ಪರಮಾತ್ಮ, ಮುರಹರ ಮುರಹರ ಎನ್ನಂ ಕೇಳುತ್ತೆ ಮುರಹರ ಎನ್ನಂ ಕೇಳುತ್ತೆ ಈ ಚೀರವು ನಿನಗರ್ಪಿತವೇ ದೇವಾ ಸ್ವಾಮಿ ದೇವಾ. ಪರಮಾತ್ಮ, ಇದು ಸ್ವೀಕರಿಸುತ್ತೇವೆ. ನೋಡಿದ್ಯಾ ಈಗ? ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯ. ಎಂತಹ ಸುಳ್ಳುಗಾರನೇ ನೀನು. ಪರಮಾತ್ಮ, ಆ ಪಾತ್ರೆಯ ತಳಭಾಗದಲ್ಲಿ ಉಳಿದಿರುವ ಕ್ಷೀರದಿಂದ ತಮ್ಮ ತುದಿನಾಲಿಗೆಯೂ ಸಹ ನೆನೆಯುತ್ತಿಲ್ಲವಲ್ಲ ದೇವ. ಏಕೆ ನೆನೆಯುತ್ತಿಲ್ಲ? ನೋಡುತ್ತಿರು. ನೋಡಿದ್ಯಾ ಈಗ? ಭಕ್ತಿ ಎಂಬ ಕ್ಷೀರಸಾಗರವನ್ನು ಮನೆಯಲ್ಲಿ ತುಂಬಿಕೊಂಡು ಕ್ಷೀರವಿಲ್ಲವೆಂದು ಹೇಳಬಹುದೇ? ಅದು ಅಲ್ಲಿ ನೋಡು. ಪರಮಾತ್ಮ, ಏನಿದು ನಿನ್ನ ಮಹಿಮೆ ದೇವ, ಏನಿದೆಯೂ ನಿನ್ನ ಮಹಿಮೆ. ಬಟ್ಟೆಗೆ ನೀನು ಬಾಟರಲೆ ಕಾಯ ಬಟ್ಟೆಗೆ ನೀನು ಬಾಟರಲೆ ಕಾಯ ಶರಣರ ಪರಮ ಕರುಣಾಕರನೆ ಶರಣರ
ಶಯನ ಎನ್ನ ಪರಮಾತ್ಮ ಕ್ಷೀರಸಾಗರ ಸೇನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದ್ದೀಯ ಇದರ ಪರಮಾತ್ಮ. ನಾನು ಇಲ್ಲಿಗೆ ಏತಕ್ಕಾಗಿ ಬಂದಿರೋದು ಗೊತ್ತೇ? ಪರಮಾತ್ಮ, ಅದಾವ ಕಾರ್ಯಕ್ಕಾಗಿ ಬಂದಿರುವೆಯೋ? ನಾನು ಹರಿಯನು ದೇವ, ಹರಿಯನು. ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಆ ದುರ್ಯೋಧನ ರಾಜಸಭೆ ಹೋಗಲು ಬಂದಿರುವುದು. ಇದರ ಪರಮಾತ್ಮ,
ಪರಮಾತ್ಮ ನನ್ನ ಸೋದರತ್ತೆಯಾದ ಕುಂತಿದೇವುಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ನಂತರ ದುರ್ಯೋಧನ ರಾಸಭೆಗೆ ಹೋಗುವೆನು. ಅಲ್ಲಿ ಹಿಂದೆಂದಿಗೂ ನಡೆಯದ ಒಂದು ವಿಚಿತ್ರವು ನಡೆಯುವುದು. ನೀನು ಸಹ ನೋಡುವಂತೆ ಭಾವಿದರ ಪರಮಾತ್ಮ ವಿದರ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಬಂದು ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆಯ ದೇವದೇವ. ನಿನ್ನ ಮಹಿಮೆಯನ್ನು ವಸುದೇವ ದೇವಕಿಯರೆಲ್ಲರೇ ಧನ್ಯರು ದೇವ. ಜಗದ ಜೀವನದ ತನೋ ನೀನೆ ಆಡಿಸಿಕೊ